ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಸ್ಟೇಟ್ ಹೈವೇಯಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಸದ್ಯಕ್ಕೆ ರನ್ನಿಂಗ್ ಕಲ್ಟಿವೇಷನ್. ಇವರು ಪೂರ್ವ ಜಮೀನು ಕೊಡಬೇಕು ಅಂತ ಈಗ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಟ್ಟು ಇದರಲ್ಲಿ 6 ಎಕರೆ ಇದೆ. 2 ಎಕರೆ ಬೇರೆಯವ್ರಿಗಾಗೋ ಚಾನ್ಸ್ ಇದೆ. ಆದ್ದರಿಂದ 4 ಎಕರೆ ನಮಗಿಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇವರು ಸದ್ಯಕ್ಕೆ ಸ್ವಲ್ಪ ಹಣದ ಕೊರತೆಯಿಂದ ಜಮೀನು ಮಾರ್ತಾಯಿದ್ದಾರೆ. ಜಾಗ ಅಂತೂ ಸೂಪರಾಗಿದೆ, ಫ್ಲ್ಯಾಟ್ ಆಗಿದೆ. ಒಂದು ಸಿಟಿನ ಮನೆ ಇದೆ, ಹಂಗೆ ಕೌ ಶೆಡ್ಡು ಕೂಡ ಇದೆ. ಇಲ್ಲಿ ಜಮೀನುಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾರೆ. ತಾವು ನೋಡ್ಬೋದು, ಅಲ್ಲಿ ಜಮೀನುಗಳಲ್ಲೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಮಗೆ ಯಾರೂ ಇಲ್ಲ, ನಾವು ಹೆಂಗಿರೋದು ಅನ್ನೋ ಪ್ರಮೇಯ ಕೂಡ ಇಲ್ಲ. ಇದರಿಂದ ನಾವು ಇನ್ನೊಂದು ಕಿಲೋಮೀಟ್ರು, ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹೋದರೂ ಅಲ್ಲೂ ಕೂಡ ಸೈಟ್ಗಳಾಗಿದ್ದಾವೆ. ಎಲ್ಲ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿದ್ದಾವೆ ಸ್ನೇಹಿತರೆ. ನಮಗೆ ಸುತ್ತಮುತ್ತ ಪರಿಸರ ಮತ್ತು ವಾತಾವರಣ, ನೀರು, ದಾರಿ ತುಂಬ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಇವರು ಶೀಟಿನ ಮನೆ ಒಂದು ಕಟ್ಟಿದ್ದಾರೆ. ಪಕ್ಕದಲ್ಲೇ ಕೌ ಶೆಡ್ಡು, ಹಸುಗಳಿಗೆ ಬೋರ್ ಇದ್ದಾವೆ. ಒಂದು ಬೋರ್ ಇದೆ. ಇವರು ಒಂದು ಬೋರ್ಲೆ 6 ಎಕರೆ ಬೆಳೀತಾಯಿದ್ರು ಸ್ನೇಹಿತರೆ. ಒಂದು ಬೋರ್ಲಿ ಇವರು 6 ಎಕರೆ ಭೂಮಿನ ವ್ಯವಸಾಯ ಮಾಡ್ತಿದ್ರು. ಅದ್ರ ಜೊತೆಗೆ ಕೌ ಶೆಡ್ಡು ಕೂಡ ಮಾಡ್ಕೊಂಡಿದ್ದಾರೆ. ಕೌ ಶೆಡ್ ಇದೆ. ಅವುಗಳಿಗೆ ನೀರು ಕುಡ್ಸೋಕ್ಕೆ ತೊಟ್ಟಿ ಕೂಡ ಇದೆ, ನೀರಿನ ತೊಟ್ಟಿ ಕೂಡ ಇದೆ. ನಾವು ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ, ಬಂದು ಇಲ್ಲಿ ಸ್ವಲ್ಪ ತೆಂಗಿನ ಸಸ್ಯಗಳು ಕೂಡ ಹಾಕಿದ್ದಾರೆ. ಏಕೆಂದರೆ ನೀರಿನ ವಾತಾವರಣ ಚೆನ್ನಾಗಿತ್ತು, ಸುತ್ತಮುತ್ತ ಪರಿಸರ ಚೆನ್ನಾಗಿತ್ತು, ಮಣ್ಣಂತೂ ಸೂಪರಾಗಿತ್ತು. ತಾವು ನೋಡ್ತಾ ಇದ್ದೀರಾ, ಅದರಲ್ಲಿ 2 ಮಾತಿಲ್ಲ. ತುಂಬ ಒಳಗಡೆಗಾಯಿತು, ತುಂಬ ದೂರ ಆಯಿತು ಅನ್ನೋದಕ್ಕಿಂತ ನಮಗೆ ರೋಡ್ ಕರೆಕ್ಟಾಗಿದೆಯಾ, ಲ್ಯಾಂಡ್ ಇಸ್ ಗುಡ್ಡ, ನಾವು ಏನು ಮಾಡ್ಬೋದು ಅದು ಮುಖ್ಯ. ದೂರ ಆಯಿತು, ಒಳಗಡೆಗಾಯಿತು ಅಂದರೆ ಮನುಷ್ಯ ಏನು ಕೂಡ ಇದು ಮಾಡಲ್ಲ. ನಮಗೆ ಏನು ಬೇಕು ಅಷ್ಟು ಕೂಡ ನಮಗಲ್ಲಿ ಇದ್ದರೆ ತುಂಬ ಒಳ್ಳೆಯದು. ನೀರು, ದಾರಿ, ಡಾಕ್ಯುಮೆಂಟ್ಸ್ ಇವೆಲ್ಲ ಕ್ಲಿಯರಾಗಿದ್ದರೆ ಬೇಕಾದಷ್ಟು. ಯಾಕೆಂದರೆ ಗೌರ್ಮೆಂಟ್ ದಾರಿ ಬೇಕೇ ಸ್ನೇಹಿತರೆ. ನಾವು ಅನುಮತಿ ರೋಡುಗಳು ಹೋಗೋಕ್ಕಾಗಲ್ಲ. ಕೆಲವೊಂದು ಕಡೆ ಒಳ್ಳೆ ಜನ ಇದು ಮಾಡ್ಕೋತಾರೆ, ಕೆಲವೊಂದು ಸಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತದೆ. ನಮ್ಗೆ ಏನೇ ಅದಾಗಿರಲಿ, ನಮಗಂತೂ ಗೌರ್ಮೆಂಟ್ ದಾರಿ ಇದೆ. ಸದ್ಯಕ್ಕೆ ನಾವು ಯಾರು ಇದ್ರ ಮೇಲೂ ಹೋಗೋಷ್ಟಿಲ್ಲ. ನೋಡಿ, ತೆಂಗಿನ ಸಸಿಗಳು ಹಾಕ್ಕೊಂಡು ಅಚ್ಚುಕಟ್ಟಾಗಿ ಅಲ್ಲಿ ಟಿ ಸಿ ಕೂಡ ಇದೆ. ಇದರಲ್ಲೊಂದು ಟಿ ಸಿ ಇದೆ. ಇಲ್ಲಿ ಕೌ ಶೆಡ್ಡು ಕೂಡ ಇದೆ. ನಾವು ಇವುಗಳ ಮಧ್ಯದಲ್ಲಿ ಇನ್ನೊಂದಷ್ಟು ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ಆ್ಯಪಲ್, ಈ ಥರ ಅನೇಕ ರೀತಿಯ ಮಿಶ್ರ ಬೆಳೆಗಳನ್ನ ಹಾಕಬೇಕು. ನಾವು ಮಿಶ್ರ ಬೆಳೆಗಳನ್ನ ಹಾಕೋದು ತುಂಬ ಅನುಕೂಲವಾಗಿರುತ್ತೆ. ಬೆಳೆಗಳು ಬೆಳೆಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಬೆಳೆ ನಮಗೆ ಕಡಿಮೆ ಇಟ್ಕೊಳ್ಬೇಕು, ಇನ್ನೊಂದು ಬೆಳೆ ನಮಗೆ ಕೈ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಿಶ್ರ ಬೆಳೆಗಳನ್ನ ಹಾಕಬೇಕು ಸ್ನೇಹಿತರೆ. ನಾವು ಪೂರ ಒಂದನ್ನೇ ಹಾಕ್ಕೊಂಡು ಈ ಸಲ ರೈಟ್ ಇಲ್ಲ ಅಂದ್ಕೊಂಡು ಕೈ ಸುಟ್ಕೊಳ್ಳೋದಕ್ಕಿಂತ ಮಿಶ್ರ ಬೆಳೆಗಳಾಗ್ದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕೌ ಶೆಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಕ್ಕದಲ್ಲಿ ಹಸುಗಳು ನೀರು ಕುಡಿಯೋಕ್ಕೆ ಅಂತ ಟ್ಯಾಂಕ್ ಕೂಡ ಮಾಡ್ಕೊಂಡಿದ್ದಾರೆ. ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಹಸು, ಕೋಳಿ, ಕುರಿ, ಮೀನು ಸಾಗಾಣಿಕೆನೂ ಮಾಡ್ಕೋಬೋದು. ಒಂದು ತೊಟ್ಟಿ ಕಂಡ ಮಾಡ್ಕೊಂಡು. ಕೃಷಿ ಹೊಂಡ ಕೂಡ ನಮಗಿಲ್ಲಿ ರೆಡಿ ಇದೆ, ಅಂದರೆ ಅದ್ಭುತವಾಗಿದೆ. ನಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಇದು ನಿಮಗೆ ಅವರು ಪರ್ ಎಕರ್ ಬಂದು 28 lakhs ಹೇಳ್ತಿದ್ದಾರೆ. 28 ಲಕ್ಷ ಹೇಳ್ತಿದ್ದಾರೆ ಎಕರೆಗೆ.
ಅವ್ರು ಏನೇ ಹೇಳ್ಕೊಳ್ಳಿ ನಾವು ನೇರ ಕೂತ್ಕೊಳ್ಳೋಣ ಸ್ನೇಹಿತರೆ. ಇದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಏನವರು ಕಡಿಮೆ ಮಾಡಲ್ಲ. ನೇರ ಮಾತಾಡೋಣ, ಅದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ರೆಡಿ ಇರೋ ತೋಟನ ನಾವು ಬಿಟ್ಟರೆ ಅದು ಈ ಬಜೆಟ್ಗೆ ನಿಮಗೆ ಎಲ್ಲಿ ಸಿಗುತ್ತೆ ತೋಟಗಳು ಇವತ್ತು? ಈ ಥರ ನೀರಾವರಿ, ಈ ಥರ ಸ್ಟೇಟ್ ಹೈವೇಗೆ ನಿಯರಾಗಿರೋಂಥವು ತುಂಬ ಸಿಗೋದು ಕಷ್ಟ ಇದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಸುತ್ತಮುತ್ತಲ ಪರಿಸರ, ಈ ಥರ ವಾತಾವರಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಇಲ್ಲಿ ಇದ್ಕೊಂಡು ತಿರುಗಾಡ್ಕೊಂಡಿದ್ರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಇಲ್ಲಿ ತಿರುಗಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು ಒಬ್ಬರು, ಸರ್ ಪಪಾಯ ಹಣ್ಣು ತಿನ್ನಲ್ಲ, ಅದು ತಿನ್ನಲಿ. ಪಪಾಯ, ನೇರಳೆ, ಸುಮಾರು ಹಣ್ಣುಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಏಕೆಂತಂದ್ರೆ ಇವತ್ತು ಹೇಳೋದಲ್ಲ, ಜನಗಳು ಅನೇಕ ಕಾಯಿಲೆಗಳಿಗೆ ತುತ್ತಾಯ್ತಾ ಇದ್ದಾರೆ. ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡ್ಕೊಂಡು, ಆಯಿತಾ, ನಾವು ಹಸು ಸಾಕಿದಾಗ ಅದ್ರ ಗೊಬ್ಬರನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾವಯವ ಕೃಷಿ ಮಾಡಿ ನಾವು ಹಣ್ಣುಗಳನ್ನ ಎಲ್ಲ ಕೂಡ ಒಬ್ಬರೇ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಮಾರಾಟ ಮಾಡೇ ಮಾಡ್ತೀವಿ. ಅಲ್ಲಿ ನಮಗೂ ಹಣ ಕೂಡ ಬರುತ್ತೆ. ಏಕೆಂದರೆ ನಾವು ಗಿಡಗಳನ್ನ ಪೋಷಣೆ ಮಾಡಿರ್ತೀವಿ. ನಾವು ಪರಿಸರಕ್ಕೆ ಏನು ಕೊಡೋಕ್ಕೂ ಆಗೋಲ್ಲ. ನಾವು ಏನು ಗಿಡ ಹಾಕ್ತೀವೋ ಅದರಿಂದನೂ ಕೂಡ ನಮ್ಗೆ ಲಾಭ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬರು ವರ್ಕ್ ಮಾಡೋದೇ ಅದಕ್ಕೋಸ್ಕರ. ನಾವು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಜಂಜಾಟದಲ್ಲಿ ಬೈದಿರ್ತೀವಿ. ಮನೇಲಿ ಎಲ್ಲ ಮಕ್ಕಳೊಂದಿಗೆ ಎಲ್ಲರಿಗೂ ಅದು ಮನೆಗೆ ಬಂದವರು ನಮಗೆ ಒಂದು ಸ್ವಲ್ಪ ಫ್ರೀ ಅನ್ನೋದಿರಲ್ಲ, ಟೆನ್ಷನ್ ಜಾಸ್ತಿ ಇರುತ್ತೆ. ನಾವು ಆ ಟೈಮ್ಗಳಲ್ಲಿ ನಾವು ವಾರದಲ್ಲಿ ರಜೆ ಸಿಕ್ಕಿದಾಗ ಒಂದು ಸಲ ಜಮೀನಿಗೆ ಬಂದು ತಿರುಗಾಡಿಕೊಂಡು ಆರಾಮಾಗಿ ಎಲ್ಲ ಮರೆತು ಜಾಲಿಯಾಗಿ ವಾಕ್ ಮಾಡಿಕೊಂಡು ನಾವು ಒಂದೆರಡು ಗಿಡಗಳನ್ನ ಹಾಕಿ ಅದಕ್ಕೆ ನಮ್ಮ ಕೈಯಿಂದ ನೀರು ಹಾಕಿ ಅದನ್ನು ಬೆಳೆಸಿದ್ರೆ ಇನ್ನೂ ಸಂತೋಷ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ. ಸಂತೋಷ ಅನ್ನೋದು ಎಲ್ಲೂ ಬರಲ್ಲ, ನಾವು ಮಾಡೋ ವರ್ಕಿಂದ ಬರುತ್ತೆ. ನಾವು ಏನು ವರ್ಕ್ ಮಾಡ್ತೀವಿ, ಯಾಕೆ ಮಾಡ್ತೀವಿ, ನಮ್ಮಿಂದ ಏನು ಒಳ್ಳೇದಾಗ್ಬೋದು ಅನ್ನಲ್ಲ. ನಾವು ಒಬ್ರು ಒಳ್ಳೇದು ಮಾಡಿದ್ರೆ ಭಗವಂತ ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ. ನಾವು ಒಬ್ರು ಕೆಟ್ಟದ್ದು ಮಾಡೋದು ಬೇಡ. ನಾವು ಒಳ್ಳೆ ರೀತಿಯಲ್ಲಿ ವ್ಯವಸಾಯ ಮಾಡೋಣ, ಸಾವಯವ ಕೃಷಿ ಮಾಡೋಣ, ಎಲ್ಲ ರೆಡಿ ಇದೆ. ನಮಗೆ ಇಲ್ಲಿ ವರ್ಕೇನೂ ಇಲ್ಲ ಸ್ನೇಹಿತರೆ. ಇಷ್ಟೆಲ್ಲ ರೆಡಿ ಇರೋ ಜಾಗಗಳನ್ನ ನಾವು ಬಿಡೋದು ತಪ್ಪಾಗುತ್ತೆ. ಬೇಗ ಬೇಗ ಬನ್ನಿ, ನೋಡಿ, ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಮುಂದಕ್ಕೆ ಮೂವ್ ಮಾಡೋಣ. ಮತ್ತು ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನಗಳು ನನಗೆ ಲ್ಯಾಂಡ್ಗಳು ಬೇಕು, ನನಗೆ ಈ ಬಜೆಟ್ಲಿ ಬೇಕು ಅನ್ನೋರಿಗೆ ಇದು ತುಂಬ ಸಸ್ತವಾಗಿದೆ. ಇಷ್ಟು ಕಡಿಮೆ ಬೆಲೆಗೆ ನಮಗೆಲ್ಲೂ ಕೂಡ ಲ್ಯಾಂಡ್ಗಳು ಸಿಗಲ್ಲ. ಸಿಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ. ಈ ಥರ ರೆಡಿ ಮಾಡಿರೋ ಲ್ಯಾಂಡ್ಗಳೆಲ್ಲ ಸಿಗೋಲ್ಲ. ಈಗ ನಮಗೀಗ ಲ್ಯಾಂಡ್ ಸಿಕ್ಕಿದೆ, ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳೋಣ. ಒಂದು 4 ಜನಕ್ಕೆ ಅನುಕೂಲ ಆಗಲಿ. ಪಾಪ ಒಳ್ಳೆ ಲ್ಯಾಂಡ್ ಕೇಳೋಂಥವ್ರಿಗೆ ಅವ್ರ ಬಜೆಟಿಗೆ ತಕ್ಕಂತೆ ಸಿಗುವಂತೆ ಇದೆ ಸ್ನೇಹಿತರೆ. ಇವೆಲ್ಲ ನೀವೇನಂತಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮಸ್ಕಾರ, ಧನ್ಯವಾದಗಳು.